ಹಾಯ್ ಸ್ನೇಹಿತರೆ, ನಮಸ್ಕಾರ. ಏನು ಬಿಡ್ಡಿಂಗ್ ಗುರು, ರೆಕಾರ್ಡ್ ಮೇಲೆ ರೆಕಾರ್ಡ್ ಕ್ರಿಯೇಟ್ ಆಗ್ತಾ ಇದೆ. ಅದರಲ್ಲೂ ರಿಷಬ್ ಪಂತ್ ಹೋದಂಥ ಮೊತ್ತ ಅಯ್ಯರ್ ಅಂತೂ 26.75 ಕೋಟಿ. ಮಾತಾಡೋಣ ಅದ್ರ ಬಗ್ಗೆ. ಅಂದರೆ ಯಾರು ಜಾಸ್ತಿ ಆಯಿತು, ಎಲ್ಲಿ ಲೆಕ್ಕಾಚಾರ ತಪ್ಪಿತು, RCB ಅಪ್ರೋಚ್ ಹೇಗಿತ್ತು ಮೊದಲ ಒಂದು ಸೆಟ್ನಲ್ಲಿ ಅಂತ. ಸೆಟ್ 1 ಬಗ್ಗೆ ಮಾತ್ರ ಇದು ಚರ್ಚೆ. ಸೊ ಸೆಟ್ 1ಅಲ್ಲಿ RCB ಯಾವುದೇ ಒಂದು ಪ್ರಯತ್ನ ಮಾಡಿಲ್ಲ. ಅಂದರೆ ಟ್ರೈ ಮಾಡಿದ್ರು ಅವರು, ಒಂದಷ್ಟು ಪಂತಿಗೆ ಟ್ರೈ ಮಾಡಿದ್ರು, ಸ್ಟಾರ್ಕಿಗೆ ಟ್ರೈ ಮಾಡಿದ್ರು, ರಬಾಡಾಗೆ ಟ್ರೈ ಮಾಡಿದ್ರು. ಬಟ್ ಯಾವುದೂ ಕೂಡ ಪರ್ಚೇಸ್ ಇದ್ದವರಿಗೆ RCB ಆಗಲಿಲ್ಲ ಸೆಟ್ 1ಅಲ್ಲಿ. ಅದರಲ್ಲಿ ಹರ್ಷದೀಪ್ ಫಸ್ಟ್ಗೆ ಬಂದು 18 ಕೋಟಿ. ಕೆಲವೊಂದು ಕಡೆ ಪ್ಲಾನಿಂಗ್ ಇತ್ತು ಹೈದರಾಬಾದ್ದು, ಆದರೆ RTA ಮಾಡ್ಕೊಂಡ್ಬಿಟ್ರು ಹೈದರಾಬಾದ್. ಪಂಜಾಬ್ ಅದು ನಿರೀಕ್ಷಿತವಾಗಿರೋದು. ಇನ್ನು ರಬಾಡ 10.25 ಕೋಟಿ, ಒಳ್ಳೆ ಬಜೆಟಲ್ಲೇ ಗುಜರಾತ್ ಪಾಲಾದರು ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನೋಡಿದ್ರೆ ಶ್ರೇಯಸ್ ಅಯ್ಯರ್ 26.75 ಕೋಟಿ, ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ಪಂಜಾಬ್ ಕ್ಯಾಪ್ಟನ್ ಆಗಿ ಅವರು ಈ ಸಲ ಬರ್ತಾರೆ. ಸೊ 26.75 ಕೋಟಿ ಶ್ರೇಯಸ್ ಅಯ್ಯರ್ಗೆ ಸ್ವಲ್ಪ ಹೆಚ್ಚಾಯಿತು ಅಂತ ಅನ್ನಿಸ್ತಾ ಇದೆ ಈಗ ಮೇಲ್ನೋಟಕ್ಕೆ ನೋಡಿದ್ರೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಟ್ಲರ್ 15.75 ಕೋಟಿ, ಒಳ್ಳೆ ಬೈ ಗುಜರಾತ್ಗೆ. ಅವರಿಗೆ ಒಬ್ಬ ಓಪನ್ ವಿಕೆಟ್ ಕೀಪರ್ ಸಿಕ್ಕಿದ್ದಾರೆ. ಸೊ ಒಳ್ಳೆ ಬೈ ಅಂತ ಹೇಳ್ಬೋದು. RCB ಟ್ರೈ ಮಾಡ್ತಾ ಇತ್ತು, ಬಟ್ ಸಾಧ್ಯ ಆಗಲಿಲ್ಲ, ಬಟ್ಲರ್ ಇಲ್ಲ. ಸೊ ಹಾಗಾಗಿ ರಾಹುಲ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಮೇ ಬಿ ಬಟ್ಲರ್ ಅವ್ರಿಗೆ ಹೋಗಲಿಲ್ಲ. ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಪ್ಲೇಯರ್ ಆಗಿರೋದ್ರಿಂದ. ಮಿಚೆಲ್ ಸ್ಟಾರ್ಕ್ RCB ಟ್ರೈ ಮಾಡ್ತು 11.25 ಕೋಟಿ, ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಬ್ಬ ಸ್ಟ್ರೈಕ್ ಬೌಲರ್ ಬೇಕಾಗಿತ್ತು. ಸೊ ಅವರು RTA ಮಾಡಿದ್ರು, ಪಂತ್ಗೂ ಕೂಡ ಸಿಗಲಿಲ್ಲ. ಸೊ ಇನ್ನು ನೆಕ್ಸ್ಟ್ ನಾವು ಮಾತನಾಡೋದಾದ್ರೆ ರಿಷಬ್ ಪಂತ್ ಬಗ್ಗೆ. ಭರ್ಜರಿ ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ. 27 ಕೋಟಿ, 30 ಕೋಟಿವರೆಗೆ ಹೋಗ್ತಾರೆ ಅಂತ ಲೆಕ್ಕಾಚಾರ ಆಯಿತು. ಬಟ್ ಫೈನಲಿ ರಿಷಬ್ ಒಂದು ಹೊಸ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಡೆಲ್ಲಿ RTM ಮಾಡೋಕೆ ಟ್ರೈ ಮಾಡಿದ್ರು ಆಲ್ಮೋಸ್ಟ್ 21 ಕೋಟಿವರೆಗೆ. ಬಟ್ 27 ಕೋಟಿಯಿಂದ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಲಕ್ನೋ ಸೂಪರ್ ಜೈಂಟ್ಸ್ ಹೇಳಿದ್ರಿಂದ ಉಳ್ಕೊಳ್ಳಿಲ್ಲ. ಸೊ ಸದ್ಯಕ್ಕೆ ನೋಡಿದ್ರೆ ಅಯ್ಯರ್ ಸ್ವಲ್ಪ ಕಾಸ್ಟ್ಲಿ ಆಯಿತು. 22 ಓಕೆ ಅಂತ ಅನಿಸ್ತಾ ಇತ್ತು ನನಗೆ. ಬಟ್ ಪಂತ್ 30 ಕೋಟಿವರೆಗೆ ಹೋಗೋ ಪ್ಲೇಯರ್ 27. ಸೊ ಫಸ್ಟ್ ಒಂದು ಸೆಟ್ ನೋಡಿದಾಗ ರೆಕಾರ್ಡ್ಗಳು ಕ್ರಿಯೇಟ್ ಆಗಿದೆ. ಬಟ್ ಅಂತೂ ರೋಚಕವಾಗಿದೆ. ವಿತ್ ಬೂಮ್ ಶುರುವಾಗಿದೆ IPL ಆಕ್ಷನ್ ಅಂತ ಹೇಳ್ಬೋದು. ನಮಸ್ಕಾರ.